ಕೇಂದ್ರ ಮಂತ್ರಿ ಅನಂತಕುಮಾರ್ ಹೆಗಡೆಗೆ ಜೀವ ಬೆದರಿಕೆಯ ಕಾಲ್ ಬಂದಿದೆ. ಅನಂತಕುಮಾರ್ ಹೆಗಡೆ ಅವರ ಮನೆಗೆ ದೂರವಾಣಿ ಕರೆ ಮಾಡಿ ಬೆದರಿಕೆ ಹಾಕಲಾಗಿದೆ. ಶಿರಸಿ ನಗರದ ಕೆಎಚ್ಬಿ ಕಾಲೋನಿಯಲ್ಲಿರುವಂತಹ ಅನಂತಕುಮಾರ್ ಅವರ ನಿವಾಸ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ. ಫೆಬ್ರವರಿ 17ರ ಬೆಳಗ್ಗೆ ಅನಾಮಧೇಯ ವ್ಯಕ್ತಿ ಕಾಲ್ ಮಾಡಿ ಬೆದರಿಕೆಯನ್ನು ಹಾಕಿರುವಂಥದ್ದು. ಅನಂತಕುಮಾರ್ ಹೆಗಡೆ ಊರಿನಲ್ಲಿ ಇರದ ಸಂದರ್ಭದಲ್ಲಿ ಕಾಲ್ ಮಾಡಲಾಗಿತ್ತು. ಅನಂತಕುಮಾರ್ ಹೆಗಡೆ ಪತ್ನಿ ಶ್ರೀ ರೂಪಾ ಹೆಗಡೆ ಕರೆಯನ್ನ ಸ್ವೀಕರಿಸಿದ್ರು. ಈ ಟೈಮ್ನಲ್ಲಿ ಅನಂತಕುಮಾರ್ ಹೆಗಡೆ ಒಂದು ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಚೆನ್ನಾಗಿರೋದಿಲ್ಲ, ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡಿಕೊಂಡಿರಿ, ಅಯೋಧ್ಯೆ ಸಮೇತ ಎಲ್ಲವೂ ನಿಮಗೆ ಬೇಕಾ, ನಾವು ಅಯೋಧ್ಯೆ ಕೊಡೋದಿಲ್ಲ, ಸುಮ್ಮನಿರದಿದ್ದರೆ ಅನಂತಕುಮಾರ್ ಹಾಗೂ ಅವರ ಕುಟುಂಬದವರನ್ನ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿರುವ ವಿಚಾರವನ್ನ ಅನಂತಕುಮಾರ್ ಅವರ ಆಪ್ತ ಸಹಾಯಕನಿಗೆ ಮಾಹಿತಿಯನ್ನು ಮುಟ್ಟಿಸಲಾಯಿತು. ಅನಂತಕುಮಾರ್ ಹೆಗಡೆ ಅವರ ಪತ್ನಿ ವಿಚಾರವನ್ನು ತಿಳಿಸಿದ್ರು. ಅನಂತಕುಮಾರ್ ಅವರ ಆಪ್ತ ಸಹಾಯಕ ಸುರೇಶ್ ಶೆಟ್ಟಿ ಅವರು ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಕೇಂದ್ರ ಸಚಿವ, ಕೌಶಲ್ಯಾಭಿವೃದ್ಧಿ ಸಚಿವ, ಇವರಿಗೆ ಈ ರೀತಿಯಾಗಿ ಕಾಲ್ ಮಾಡಿ ಬೆದರಿಕೆಯನ್ನು ಹಾಕಿರುವಂತಹ ಘಟನೆ 17ನೇ ತಾರೀಕು ಬೆಳಗಿನ ಜಾವ ಕಾಲ್ ಬಂದಿತ್ತು. ಅನಂತಕುಮಾರ್ ಹೆಗಡೆ ಮನೇಲಿರಲಿಲ್ಲ, ಹೀಗಾಗಿ ಅವರ ಪತ್ನಿ ಕಾಲನ್ನು ರಿಸೀವ್ ಮಾಡಿದ್ರು. ಆಗ ಕಾಲ್ ಮಾಡಿರೋ ವ್ಯಕ್ತಿ ಅಯೋಧ್ಯೆ ಬೇಕು, ಎಲ್ಲ ಬೇಕಾ ನಿಮಗೆ, ಕೊಡೋಕ್ಕಾಗಲ್ಲ, ನಿಮ್ಮ ಪಾಡಿ ನೀವು ಇದ್ರೆ ಸರಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪ.